ಮಾಡೋರು ನಮಗೆ ಇದೆಲ್ಲ ಎಲ್ಲಿ ಸೆಟ್ ಆಗುತ್ತೆ ಅಂತ ನಾನು ಅವ್ರಿಗೆ ಒಂದೇ ಮಾತಂದೆ. ನಮಗೆ ಹೆಗಲ್ ಮೇಲೆ ಟವಲ್ ಹಾಕೊಳ್ಳೋರು ಇದ್ದಾರೋ ಗೊತ್ತಿಲ್ಲ, ಲುಂಗಿ ಪಂಚಿ ಕಟ್ಕೊಳ್ಳೋರು ಇದ್ದಾರೋ ಗೊತ್ತಿಲ್ಲ. ನಮ್ಮ ಬಿಸ್ನೆಸ್ಸಲ್ಲಿ ನೀವು ಕರೋಡ್ಪತಿ ಆಗಬೇಕಂದ್ರೆ ನಮಗೆ ಸ್ನಾನ ಮಾಡೋರು ಬೇಕು, ನಮಗೆ ಟೀ ಕುಡಿಯೋರು ಬೇಕು, ನಮಗೆ ಹಲ್ಲು ಉಜ್ಜೋರು ಬೇಕು. ಮಾರ್ಕೆಟಲ್ಲಿ ಇಂಥವ್ರು ಸಿಗ್ತಾರಲ್ಲ ಅವ್ರಿಗೆ ಕರ್ಕೊಂಡ್ಬರ್ರಿ. ಯಾರು ಲುಂಗಿ ಹಾಕ್ಕೊಂಡವ್ರೋ ಇಲ್ಲಿ ಕೇಳ್ರಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಯಾರ್ಯಾರು ಲುಂಗಿ ಹಾಕ್ಕೊಂತಾರೋ ಹೊಲಕ್ಕೆ ಹೋಗ್ತಾರೋ ನಿಮಗೆ ಟೀಮ್ ಕಟ್ಲಿಕ್ಕೆ ಆಗಲ್ಲ. ಲುಂಗಿ ಕಟ್ಕೊಳ್ಳೋರ್ದೇ ಟೀಮ್ ಕಟ್ರಿ, ಏನು ಪ್ರಾಬ್ಲಮ್ ಇದೆ? ಹೆಗಲ ಮೇಲೆ ಟವಲ್ ಹಾಕೊಳ್ಳೋರ್ದೇ ಟೀಮ್ ಕಟ್ರಿ. ಇದ್ರದ್ದು ಅರ್ಥ ಏನು ನಾನು ಹೇಳ್ತಾ ಇದ್ದೀನಿ ನಿಮಗಂದ್ರೆ, ಈ ಬಿಸ್ನೆಸ್ಸಲ್ಲಿ ಯಾರು ಶ್ರಮಪಟ್ಟು 3 ವರ್ಷ ಕೆಲಸ ಮಾಡ್ತಾರೋ ಅವ್ರ ಅಕೌಂಟ್ಗೆ ಲಕ್ಷಾಂತರ ದುಡ್ಡು ಬರ್ತಾ ಆಗ್ತದೇನಾ? ಮಾಡೋಣವಾ? ರೆಡಿ ಇದ್ದೀರಾ? ನಾನು ನಿನ್ನೆ ರಾತ್ರಿ 1 ಗಂಟೆಗೆ ಬಂದು ಒಂದು ಲಾಡ್ಜಲ್ಲಿ ಹಾಲ್ಟ್ ಆದೆ. ಆ ಲಾಡ್ಜಲ್ಲಿ ಹೋಗಿ ನಾನು ರೂಮ್ ಬುಕ್ ಮಾಡ್ತಿದ್ದೆ. ಈಗ ಯಾವುದೋ ಲಾಡ್ಜ್ ಹೆಸರು ಕಳಿಸಿದ್ದ ಸಿಗಲಿಲ್ಲ ನನಗೆ. ಇನ್ನೊಂದು ಲಾಡ್ಜಲ್ಲಿ ಹೋಗಿ ರೂಮ್ ಬುಕ್ ಮಾಡ್ತಿದ್ದೆ. ಸರ್ ಯಾವ ಕಂಪನಿ ಸರ್ ನಿಮ್ದು ಅಂತ ಕೇಳಿದ ಆತ. ವೆಸ್ಟೀಜ್ ಕಂಪನಿ ಗೊತ್ತೇನಪ್ಪ ಅಂದರೆ ಗೊತ್ತು ಸರ್ ಅಂತ. ಟಿಫಿನ್ ಮಾಡಬೇಕಾದ್ರೆ ಟೋಕನ್ ತಗೊಂತಿರ್ಬೇಕಾದ್ರೆ ಮೇಡಮ್ ಕೇಳ್ತೀನಿ ವೆಸ್ಟೀಜ್ ಕಂಪನಿ ಅಂತೇಳಿ. ದುಡ್ಡು ಕೊಡೋದಿತ್ತು ಮೇಡಮ್ ರಿಟರ್ನ್, ಮತ್ತೆ ದುಡ್ಡು ಇಸ್ಕೋಬೇಕಾದ್ರೆ ಯಾವ ಕಂಪನಿ ಸರ್ ನಿಮ್ದು ಅಂತ. ವೆಸ್ಟೀಜ್ ಕಂಪನಿ. ವೆಸ್ಟೀಜ್ ಗೊತ್ತು ಸರ್ ಅಂತ. ನಾನು ಬಂದಿದ್ದ ತಕ್ಷಣ ಇದೀಗಂತ ಏನೋ ಮರ್ಯ ರಾಯಚೂರಿನಾಗ ಯಾರಿಗೆ ಹೇಳಿದ್ರು ವೆಸ್ಟೀಜ್ ಗೊತ್ತು ಅಂತಾರೆ ಅಂತ. ಡಿಯರ್ ಫ್ರೆಂಡ್ಸ್, ನಾನು ಈ ಟೈಮ್ ವಿಸಿಟ್ ಮಾಡಿದ್ದೀನಿ. ಇಡೀ ರಾಯಚೂರಲ್ಲಿ ಯಾರಿಗೆ ಕೇಳಿದ್ರು ವೆಸ್ಟೀಜ್ ಅಂತ ಅಂತಾರೆ. ಅವರ ವೆಸ್ಟೀಜ್ ಅಂದ್ರೆ ಗೊತ್ತು ಅಂತಾರೆ, ಹೌದಾ? ಇನ್ನೊಂದು 2 ವರ್ಷ ಆದ್ಮೇಲೆ ನಾನು ಮತ್ತೆ ಬರ್ತೀನಿ ರಾಯಚೂರಿಗೆ, ಅಂದ್ರೆ ಮಿಡ್ಲಲ್ಲಿ ಬರ್ತೀನಿ, ತಲೆ ಕಟ್ಸ್ಕೊಬೇಡ್ರಿ. 2 ವರ್ಷ ಆದ್ಮೇಲೆ ಮತ್ತೆ ರಾಯಚೂರಿಗೆ ಬಂದಾಗೆ ನಾನು ಯಾರಿಗೆ ಮೀಟ್ ಆದ್ರೂ ಕೂಡ ವೆಸ್ಟೀಜ್ ಗೊತ್ತಾ ಅಂದ್ರೆ ವೆಸ್ಟೀಜ್ ನಾನು ಡಿಸ್ಟ್ರಿಬ್ಯೂಟರ್ ಸರ್ ಅಂತ ಹೇಳ್ಬೇಕು ಜನ. ಆ ಲೆವೆಲ್ಗೆ ಕೆಲಸ ಮಾಡಿದ್ರು. ಓಕೆನಾ? ರೆಡಿ ನಾ ಮಾಡಲಿಕ್ಕೆ? ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಿಮ್ಮೆಲ್ಲರ ಪರವಾಗಿ ನಾನು ಇವರಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಸ್ವಲ್ಪ ನೋಡ್ಕೊಂಡು ಓಡಿಸಿದ್ರೆ ಚೆನ್ನಾಗಿರುತ್ತೆ. ಡ್ರೈವಿಂಗ್ ಕೂಡ ಬರಲ್ಲ, ಓಕೆನಾ? ಸೊ ಮತ್ತೆ ಓವರ್ ಟು ಯು ಸುನಿಲ್.